ಈ ಟೈಮ್ ಅಕಾಡೆಮಿಗೆ ಸ್ವಾಗತ. ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ ಬಗ್ಗೆ ಚರ್ಚಿಸೋಣ. ನಮ್ಮ ಜೊತೆ ಸರ್ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಇವತ್ತು ಇಂಗ್ಲಿಷ್ ಗ್ರಾಮರ್ ಪಾಠ ತಿಳಿಸಿಕೊಡಿ ಸರ್. ಓಕೆ ಮೇಡಮ್. ನಾವು ಇಂಗ್ಲಿಷ್ ಗ್ರಾಮರ್ದಲ್ಲಿ ಪಾರ್ಟ್ ನೌನ್ದಲ್ಲಿ ಪಾರ್ಟ್ 1 ನಾವೇನ್ ತಿಳ್ಕೊಂಡಿದ್ವಿ, ನಾಮಪದಗಳ ಪ್ರಕಾರಗಳು, ನಾಮಪದದಲ್ಲಿರುವಂತ ಪ್ರತಿಯೊಂದು ಪ್ರಕಾರಗಳ ಬಗ್ಗೆ ನಾವು ಸವಿವರವಾಗಿ ತಿಳ್ಕೊಂಡಿದ್ದೀವಿ. ಅದರಲ್ಲಿ ಇರುವಂತ ಎರಡನೇದು ಸಿಂಗುಲರ್ ನೌನ್ ಮತ್ತು ಪ್ಲೂರಲ್ ನೌನ್ ಅಂತ ಎರಡು ಪ್ರಕಾರಗಳವ. ಆ ಎರಡೂ ಪ್ರಕಾರ ಬಗ್ಗೆ ಈ ನೌನ್ ಪಾರ್ಟ್ 2 ತಿಳ್ಕೊಂಡ್ಬಂದ್ರೆ ಹೇಳ್ತೀನಿ. ಸಿಂಗುಲರ್ ನೌನ್ ಏಕವಚನ ಅಂತ ಕರಿತೀವಿ. ಎ ಸಿಂಗುಲರ್ ನೌನ್ ರೆಫರ್ ಟು ಒನ್ ಪರ್ಸನ್, ಎನಿಮಲ್, ಪ್ಲೇಸ್ ಆರ್ ಥಿಂಗ್. ಈ ಏಕವಚನವು ಒಂದು ವ್ಯಕ್ತಿಯ, ಒಂದು ಪ್ರಾಣಿಯ, ಒಂದು ಸ್ಥಳದ ಅಥವಾ ಒಂದು ವಸ್ತುವಿನ ಕುರಿತು ಹೇಳುವಂತದಕ್ಕೆ ನಾವೇನಂತೀವಿ ಏಕವಚನ ಅಂತ ಕರಿತೀವಿ. ಎಕ್ಸಾಂಪಲ್ ಆಗಿ ಬಾಯಿ, ಗರ್ಲ, ಡಾಗ, ಕ್ಯಾಟ್ ಇವು ಏನಂತೀವಿ ಏ ಅಂತಂದ್ರೆ ಒಂದು ಅಂದಂಗ, ಅಥವಾ ಇಲ್ಲದೆ ಇದ್ರು ಒಂದು ಅಂತ ಅಂದಂಗ, ಅದೇ ನಾವು ಪರ್ಟಿಕ್ಯುಲರ್ ಹೇಳದೇ ಇದ್ರೆ. ಅದೇ ರೀತಿಯಾಗಿ ಪ್ಲೂರಲ್ ನೌನ್ಸ್ ಬಹುವಚನಕ್ಕ ಉದಾಹರಣೆ ಅಂದ್ರೆ ಎ ಪ್ಲೂರಲ್ ನೌನ್ ರೆಫರ್ ಟು ಮೋರ್ ದೆನ್ ಒನ್ ಪರ್ಸನ್ ಆರ್ ಎನಿಮಲ್ ಆರ್ ಥಿಂಗ್ ಆರ್ ಐಡಿಯಾ, ಇದು ಪ್ಲೇಸ್. ಒಂದಕ್ಕಿಂತ ಹೆಚ್ಚಿಗೆ ಇರುವಂತ ವ್ಯಕ್ತಿಯ, ಪ್ರಾಣಿಯ, ವಸ್ತುವಿನಕ್ಕೆ ನಾವು ಏನಂತೀವಿ ಪ್ಲೂರಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಬಾಯ್ಸ್, ಬಾಯ್ ಅಂತಿತ್ತು, ಇಲ್ಲಿ ಬಾಯ್ಸ್ ಆಗುತ್ತೆ. ಗರ್ಲ್ ಗರ್ಲ್ಸ್, ನಂತರ ಡಾಗ ಡಾಗ್ಸ್. ಇದು ಇದು ಸಿಂಗುಲರ್ ನೌನ್ ಮತ್ತು ಪ್ಲೂರಲ್ ನೌನ್ ಇದು. ನೆಕ್ಸ್ಟ್ ಸ್ಲೋಡ್. ಇದು ಬಹಳ ಇಂಪಾರ್ಟೆಂಟ್ ಆದಂತದ್ದು ಮೇಡಮ್ ಎಕ್ಸಾಮ್ಕ. ರೂಲ್ಸ್ ಆಫ್ ದಿ ಫಾರ್ಮಿಂಗ್ ಪ್ಲೂರಲ್ಸ್, ಬಹುವಚನ ಮಾಡುವಂತ ಏನು ರೂಲ್ಸ್. ದೇರ್ ಆರ್ ಎ ರೂಲ್ಸ್ ಬೈ ಫಾರ್ಮಿಂಗ್ ದಿ ಪ್ಲೂರಲ್, ಸಿಂಗುಲರ್ ಟು ಪ್ಲೂರಲ್. ಒಂದೇ ರೂಲ್ಸ್ ಏನಂದ್ರೆ ಮೇಡಮ್ರೆ, ಬೈ ಆಡಿಂಗ್ ದಿ ಎಸ್. ಜನರಲಿ ನಾವು ವಿ ಆರ್ ಆಡಿಂಗ್ ಟು ಎಸ್ ಟು ಮೇಕ್ ಎ ಸಿಂಗುಲರ್ ಟು ಪ್ಲೂರಲ್. ಮೋಸ್ಟ್ ಆಫ್ ದಿ ನೌನ್ಸ್ ಬಿಕೇಮ್ ಎ ಪ್ಲೂರಲ್ ಬೈ ಆಡಿಂಗ್ ಎಸ್. ನಾವು ಎಸ್ ಅನ್ನ ಸಿಂಗುಲರ್ ಪದಕ್ಕೆ, ಸಿಂಗುಲರ್ ನೌನಿಗೆ ನಾವು ಎಸ್ ಅನ್ನು ಹಚ್ಚುವುದರ ಮೂಲಕ ನಾವು ಪ್ಲೂರಲ್ ಮಾಡ್ತೀವಿ. ಅಂದ್ರೆ ಏಕವಚನಕ್ಕೆ ಎಸ್ ಅನ್ನು, ಇಂಗ್ಲಿಷ್ ನಲ್ಲಿ ಎಸ್ ಅನ್ನು ಸೇರಿಸುವುದರೊಂದಿಗೆ ನಾವು ಅದನ್ನ ಪ್ಲೂರಲ್ ಮಾಡ್ತೀವಿ. ಅದು ಕಾಮನ್ ಆಗಿರುವಂತದ್ದು ಒಂದೇ ರೂಲ್ಸ್. ಉದಾಹರಣೆಗೆ ಹೇಳಬೇಕಂದ್ರೆ ಕ್ಯಾಟ್ ಅಂತಲ್ಲ, ಆ ಕ್ಯಾಟ್ ಎಸ್ ಅಂತ ಹಚ್ಚಿದ್ರೆ ಕ್ಯಾಟ್ಸ್ ಅಂತಲ್ಲ, ಅದು ಬಹುವಚನ. ಡಾಗ್ ಅಂತಿದಲ್ಲ, ಡಾಗ್ ಎಸ್ ಹಚ್ಚಿದ್ರೆ ಅದು ಡಾಗ್ಸ್ ಅಂತ ಆಗುತ್ತೆ, ಅದು ಬಹುವಚನ ಆಗುತ್ತೆ. ಪೆನ್ ಅದಲ್ಲ, ಪೆನ್ನಿಗೆ ಎಸ್ ಹಚ್ಚೋದ್ರಿಂದ ಪೆನ್ ಬಹುವಚನ ಆಗುತ್ತೆ, ಪೆನ್ಸ್ ಅಂತ ಆಗುತ್ತೆ. ಕಾರ್ ಅದಲ್ಲ, ಕಾರಿಗೆ ಎಸ್ ಹಚ್ಚೋದ್ರಿಂದ ಕಾರ್ಸ್ ಅಂತ ಅದು ಬಹುವಚನ ಆಗುತ್ತೆ. ಇದೇ ರೀತಿಯಾಗಿ ನಾವು ಕಾಮನ್ ಆಗಿ ಮಾಡುವಂತ ಎಸ್ ಅನ್ನ ಹಚ್ಚೋದ್ರೊಂದಿಗೆ ನಾವು ಏನು ಸಿಂಗುಲರ್ ಟು ಪ್ಲೂರಲ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಐತಿ ಮೇಡಮ್. ನೆಕ್ಸ್ಟ್ ಇದು ಎರಡನೇದ್ದು, ಬೈ ಆಡಿಂಗ್ ದಿ ಇಎಸ್. ನಾವು ಏಕವಚನದಿಂದ ಬಹುವಚನ ಮಾಡಬೇಕಾದ್ರೆ ನಾವು ಇಎಸ್ ಅನ್ನು ಹಚ್ತೀವಿ. ಬೆನ್ ಯಾವಾಗ ಹಚ್ತೀವಿ, ಯಾಕೆ ಹಚ್ಬೇಕು ಅಂದ್ರೆ, ಇಫ್ ಎ ನೌನ್ ಎಂಡಿಂಗ್ ವಿತ್ ಎ ಎಸ್, ಸಿ ಎಚ್, ಎಸ್ ಎಚ್, ಎಕ್ಸ್, ಜಡ್, ದಟ್ ಟೈಮ್ ವಿ ಆಡ್ ದಿ ಇಎಸ್. ನಾಮಪದದ ಕೊನೆಯಲ್ಲಿ ಮೇಡಮ್ರೆ ಕೇರ್ಫುಲ್ ನೋಡ್ರಿ, ನಾಮಪದದ ಕೊನೆಯಲ್ಲಿ ಎಸ್ ಇರಬೇಕು, ಎಸ್ ಎಚ್ ಇರಬೇಕು, ಸಿ ಎಚ್ ಇರಬೇಕು, ಎಕ್ಸ್ ಇರಬೇಕು, ಜಡ್ ಇರಬೇಕು. ಇವು ಶಬ್ದಗಳಿದ್ರೆ ಅದರ ಬದಲಾಗಿ ಮಾಡ್ತೀವಿ ನಾವು ಇ ಎಸ್ ಶಬ್ದಗಳನ್ನ ಯಾಡ್ ಮಾಡ್ತೀವಿ. ಇದು ಯಾವ್ದಲ್ಲಿ ಬಸ್ ಅಂತ, ಉದಾಹರಣೆಗೆ ಬಸ್ ಅಂತದ, ಬಸ್ ಕೊನೆಯಲ್ಲಿ ಎಸ್ ಅದ, ಅದಕ್ಕೆ ಇ ಎಸ್ ಅಂತ ಸೇರಿಸ್ತೀವಿ, ಬಸ್ಸಸ್ ಅಥವಾ ಬಸ್ಸಸ್. ಇಲ್ಲಿ ವಾಚ್ ಅದ, ಸಿ ಎಚ್ ಅಂತಲ್ಲ ಕೊನೆಯಲ್ಲಿ ಅದ, ಅದಕ್ಕೆ ನಾವು ಏನೋ ವಾಚಸ್ ಅಂತ ಮಾಡ್ತೀವಿ, ಇ ಎಸ್ ಅನ್ನ ಯಾಡ್ ಮಾಡ್ತೀವಿ. ಬ್ರಷ್ ಅದ, ಬ್ರಷ್ ಎಸ್ ಎಚ್ ಅದ ಕೊನೆಯಲ್ಲಿ, ಅದಕ್ಕಾಗಿ ಇ ಎಸ್ ಯಾಡ್ ಮಾಡ್ತೀವಿ, ಬ್ರಷಸ್ ಆಗುತ್ತೆ ಅಂದ್ರೆ. ಅದೇ ರೀತಿ ಬಾಕ್ಸ್ ಅದ, ಬಾಕ್ಸ್ ಕೊನೆಯಲ್ಲಿ ಎಕ್ಸ್ ಅದ,
ಅದಕ್ಕ ES ಹಚ್ಚಿ ಬಾಕ್ಸ್ ಸ್ಟಾಪ್ ಮಾಡ್ತೀವಿ. ಇಲ್ಲಿ ಕ್ಯೂಸ್ ಅಂತ ಜಡ್ ಅದ, ಆ ಜಡ್ ಒಂದು ಇನ್ನೊಂದು ರೂಲ್ಸ್ ಯಾರು ಬರ್ತದ, ಮೋಸ್ಟ್ ಕಾಮ್ ನೌನ್ಸ್ ಎಂಡಿಂಗ್ ವಿತ್ ಜಡ್ ಯಾಡ್ ZEX ಟು ಮೇಕ್ ಪ್ಲೂರಲ್. ಅಂದ್ರೆ ಜಡ್ ಕೊನೆಯಲ್ಲಿ ಇದ್ರೆ, ಒಂದು ನಾಮಪದ ಕೊನೆಯಲ್ಲಿ ಜಡ್ ಇದ್ರೆ ಅದಕ್ಕೆ ನಾವೇನ್ ಮಾಡ್ತೀವಿ, ZES ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಕ್ಯೂಸ್ ಅದ್ರ ಕ್ಯೂಸಸ್ ಅಂತ ಆಗುತ್ತೆ. ನೆಕ್ಸ್ಟ್ ಈ ಮೂರನೇದು ರೂಲ್ಸ್ ಬಗ್ಗೆ ಹೇಳ್ತೀವಿ. ಅಂದ್ರೆ ನೋಡ್ರಿ, ಮೂರನೇ ರೂಲ್ಸ್ ಚೇಂಜಸ್ ಬೈ ES, Y into ES, IES. Change Y into IES. If a noun ending with a consonant plus Y, that time we change the Y into instead of the Y, we add the IES in place of Y. ಏನ್ ಮೇಡಮ್, ಅರ್ಥ ಏನಂದ್ರೆ, ನಾಮಪದದ ಕೊನೆಯಲ್ಲಿ ವ್ಯಂಜನ ಇದ್ರ, ನಾಮಪದದ ಕೊನೆಯ ಶಬ್ದ ವ್ಯಂಜನ ವಾಯ್ ಇದ್ರೆ, ವ್ಯಂಜನ ಆಗಿದ್ದು ವಾಯ್ ಇದ್ರೆ, ಅದ್ರೂ ನಾವೇನ್ ಮಾಡ್ತೀವಿ, ಆ ವಾಯ್ ಬದಲಾಗಿ ಆ ವಾಯ್ ಸ್ಥಳದಲ್ಲಿ IES ಅಂತ ಹಚ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಅಂದ್ರೆ ನಾಮಪದ ಕೊನೆಯಲ್ಲಿ ವಾಯ್ ಇರಬೇಕು, ಅದು ವ್ಯಂಜನ ಆಗಿರ್ಬೇಕು, ಎರಡನೇ ಕಂಡೀಷನ್. ಮೂರನೇದು ಏನಂದ್ರೆ, ಆ ವಾಯನ್ನ ನಾವು ತೆಗಿತೀವಿ, ಅದ್ರ ಬದ್ಲಿ IES ಅಂತ ಯಾರು ಮಾಡ್ತೀವಿ. ಬೇಬಿ ಅಂತ ಶಬ್ದದ ವಾಯ್ ಅದ, ಅಲ್ಲಿ ಬೇಬೀಸ್ ಅದ, IES ಯಾರು ಮಾಡ್ತೀವಿ. ಸಿಟಿ ಅಂತಲ್ಲ, ಸಿಟಿ ಕೊನೆಯಲ್ಲಿ ವಾಯ್ ಅದ, ಅದಕ್ಕ ವಾಯ್ ತೆಗೆದು IES ಸಿಟೀಸ್ ಅಂತ ಮಾಡ್ತೀವಿ. ಇಲ್ಲಿ ಸ್ಟೋರಿ ಕೊನೆಯಲ್ಲಿ ವಾಯ್ ಅದ, ಇಲ್ಲಿ ಸ್ಟೋರೀಸ್ ಅಂತ ಮಾಡ್ತೀವಿ. ಇಲ್ಲಿ ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಅದ, ಇಲ್ಲಿ ಆರ್ ಅದ, IES ಅಂತ ಆಗ್ಬೇಕು. ಇನ್ನ ಲೇಡಿ ಅಂತದ, ಆ ಲೇಡಿ ಕೊನೆಯಲ್ಲಿ ವಾಯ್ ಅದ, ಅದಕ್ಕ ವಾಯ್ ತೆಗೆದು IES ಆಡ್ ಮಾಡ್ತೀವಿ, ಅದಕ್ಕ ಲೇಡೀಸ್ ಆಗುತ್ತೆ. ಫ್ಯಾಮಿಲಿ ಅದ, ಫ್ಯಾಮಿಲಿ ಕೊನೆಯಲ್ಲಿ ವಾಯ್ ಅದ, ವಾಯ್ ತೆಗೆದು IES ಆಡ್ ಮಾಡಿ ಫ್ಯಾಮಿಲೀಸ್ ಅಂತ ಮಾಡ್ತೀವಿ. ಇನ್ನ ನಾಲ್ಕನೇ ರೂಲ್ಸ್ ಮೇಡಮ್, ನಾಲ್ಕನೇ ರೂಲ್ಸ್ ಏನಂದ್ರೆ, ಚೇಂಜ್ FE ಇಂಟು ES. ಸಮ್ ನೌನ್ಸ್ ಎಂಡಿಂಗ್ ವಿತ್ F or FE, that time we convert into a plural adding a ES. ನಾವು ನಾಮಪದದ ಕೊನೆಯಲ್ಲಿ F ಅಥವಾ FE ಇದ್ದಿದ್ರೆ, ಆ ಸಮಯದಲ್ಲಿ ನಾವು ಬಹುವಚನ ಮಾಡಬೇಕಾದ್ರೆ ಸಿಂಗುಲರ್ ದಲ್ಲಿ F FE ಇದ್ರೆ, ಬಹುವಚನದಲ್ಲಿ ನಾವು ಚೇಂಜ್ ಮಾಡಬೇಕಾದ್ರೆ ಅದರ F FE ಅನ್ನ ರಿಮೂವ್ ಮಾಡಿ ಅದರ ಜಾಗದಲ್ಲಿ ES ಅನ್ನ ಯಾಡ್ ಮಾಡ್ತೀವಿ. we add the ES in the place of the F or FE by changing the plural. ಉದಾಹರಣೆಗೆ ಲೀಫ್ ಅಂತದಲ್ಲ, ಆ ಲೀಫ್ ಕೊನೆಯಲ್ಲಿ F ಇದೆ, ಅದರನ್ನ ನಾವು ಚೇಂಜ್ ಮಾಡಬೇಕಾದ್ರೆ F ತೆಗೆದು ES ಹಚ್ತಿ, ಲೀವ್ಸ್ ಆಗುತ್ತೆ. ನೈಫ್ ಅಂತದ, ನೈಫ್ ಕೊನೆಯಲ್ಲಿ FE ಅಂತ ಹೆಸರು ಇದೆ, ಆ FE ಅನ್ನ ತೆಗೆದು ನೈವ್ಸ್ ಮಾಡ್ತೀವಿ, ES ಹಚ್ತೀವಿ. ವೈಪ್ ಅದ, ವೈಪ್ ಕೊನೆಯಲ್ಲಿ FE ಅದ, FE ಅನ್ನ ರಿಮೂವ್ ಮಾಡಿ we add the ES, ವೈಸ್ ಆಗುತ್ತೆ. ಟಿಪ್ ಕೊನೆಯಲ್ಲಿ F ಇದೆ, F ಬದಲಾಗಿ ನಾವು ಏನ್ ಮಾಡ್ತೀವಿ, ES ಅಂತ ಹಚ್ತೀವಿ, ಕ್ಯೂಸ್ ಆಗುತ್ತೆ. ಲೈಫ್ ಕೊನೆಯಲ್ಲಿ FE ಇದೆ, we remove the FE and add the ES, lives ಅಂತ ಆಗುತ್ತೆ ಮೇಡಮ್. ತಿಳಿದ್ರಿ ಮೇಡಮ್ ಇದು. ನೆಕ್ಸ್ಟ್ ಇನ್ನ ಐದನೇ ರೂಲ್ಸ್ ಅದ ಮೇಡಮ್, ಅದಕ್ಕೆ ಒಂದು ಐದನೇ ರೂಲ್ಸ್ ಅದ. ಐದನೇ ರೂಲ್ಸ್ ಏನಂದ್ರೆ, ಇರ್ರೆಗ್ಯುಲರ್ ಪ್ಲೂರಲ್ಸ್. ಕೆಲವೊಂದು ಇರ್ರೆಗ್ಯುಲರ್ ಬಹುವಚನ ಆಗ್ತವೆ. ಸಮ್ ನೌನ್ಸ್ ಚೇಂಜ್ ಕಂಪ್ಲೀಟ್ಲಿ ಇನ್ಸೈಡ್, ತನ್ನಲ್ಲೇ ಒಳಗಲ್ಲೇ ಬದಲಾವಣೆ ಆಗ್ತವೆ. ಉದಾಹರಣೆಗಾಗಿ ಮ್ಯಾನ್ ಅದ, ಅದಕ್ಕೆ ಮ್ಯಾನ್ಸ್ ಅಂತ ತಲಕ್ ಬರಲ್ಲ ಮೇಡಮ್ ಅವ್ರೆ, ಪ್ಲೂರಲ್ ಮಾಡಕಂದ್ರೆ ಮೆನ್ ಅಂತ ತರಬೇಕಾಗ್ತದೆ. ವುಮೆನ್ ಇದೆ, ವುಮೆನ್ಸ್ ಅಂತ ತಲಕ್ ಬರಲ್ಲ, ವುಮೆನ್ ಅಂತ. ಚೈಲ್ಡ್ ಅದ, ಚೈಲ್ಡ್ಸ್ ಅಲ್ಲಕ್ಕಾಗಲ್ಲ, ಅದನ್ನ ಚಿಲ್ಡ್ರನ್ ಅಂತದ. ಅಂದ್ರೆ ಇದು ಇರ್ರೆಗ್ಯುಲರ್ ಆಗುವಂತ ನೌನ್ಸ್ಗಳು. ಇದನ್ನ ಲಿಸ್ಟ್ ಮಾಡಿ ನೆಕ್ಸ್ಟ್ ಇದ್ರ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅವ್ರೆ. ಅಂದ್ರೆ ಟೋಟಲಿ ಇರ್ರೆಗ್ಯುಲರ್ ಇರುವಂತ ಪ್ಲೂರಲ್ ಬಗ್ಗೆ. ಟೀತ್ ಅದ, ಅದನ್ನ ಟೂತ್ ಅದ, ಟೀತ್ ಅಂತ ಆಗುತ್ತ. ಊಟ ಅದ, ಪೀಟ್ ಅಂತ. ಈ ರೀತಿಯಾಗಿ ಇರ್ರೆಗ್ಯುಲರ್ ಆಗಿ ಚೇಂಜ್ ಆಗ್ತದೆ ಮೇಡಮ್. ನೆಕ್ಸ್ಟ್ ಆರನೇದು ಮೇಡಮ್ರೆ, ಆರನೇದ್ರಲ್ಲಿ ಏನಂದ್ರೆ, ಸಮ್ ಸೇಮ್ ಇನ್ ಸಿಂಗುಲರ್ ಅಂಡ್ ಪ್ಲೂರಲ್ ಬೋತ್ ಆರ್ ಸೇಮ್. ನಾವು ಸಿಂಗುಲರ್ ದಲ್ಲಿ ಯಾವ ರೀತಿ ಇರುತ್ತೆ, ಪ್ಲೂರಲ್ ಅದೇ ರೀತಿ ಇರುತ್ತೆ, ಯಾವುದೇ ಚೇಂಜ್ ಆಗಲ್ಲ. ಆದ್ರೆ ಅದಕ್ಕೆ ಆಡ್ ಮಾಡುವಂತ ಶಬ್ದಗಳ ಅದ್ರ ಮೇಲೆ ನಾವು ಅದನ್ನ ಸಿಂಗುಲರ್ ಪ್ಲೂರಲ್ ಅಂತ ಅರ್ಥ ಮಾಡ್ಕೋಬೇಕಾಗ್ತದೆ.
ಹೌದು ಇಲ್ಲಿ ಶೀಪ್ ಅದಲ್ಲ ಬಹುವಚನದಲ್ಲಿ ಶೀಪೇ ಇರುತ್ತೆ. ಡಿಯರ್ ಅದಲ್ಲ ಡಿಯರ್ ಬಹುವಚನದಲ್ಲಿ ಡಿಯರ್ ಇರುತ್ತೆ. ಫಿಶ್ ಅದಲ್ಲ ಅದು ಬಹುವಚನದಲ್ಲಿ ಫಿಶ್ ಇರುತ್ತೆ. ಸಿಂಗುಲರ್ ಇದ್ದಿದ್ದು ಸೇಮ್ ಸಿಂಗ್ಯುಲರ್ ಅದೇ ಇರುತ್ತೆ. ಏರ್ ಕ್ಯಾಪ್ ಅಲ್ಲಿ ಏರ್ ಕ್ಯಾಪ್ಟಿ ಆಗುತ್ತಾ, ಸಲೂನೇ ಆಗುತ್ತಾ, ಸಲೂನ್ಸ್ ಅಂತ ಆಗಲ್ಲ ಮೇಡಮ್ ಅವ್ರೆ. ಹೌದು. ಇಷ್ಟು ಏನ ಮೇಡಮ್ ಅವ್ರೆ ರೂಲ್ಸ್ ಗಳವ. ಇವು ರೂಲ್ಸ್ ಗಳ ಬಗ್ಗೆ ನಾನು ಒಂದು ಕ್ವಶನ್ ಗಳನ್ನ ಕೇಳ್ತೀನಿ ಮೇಡಮ್ ಅವ್ರೆ. ಇದನ್ನ ಕ್ವಶನ್ ಸ್ವಲ್ಪ ಆನ್ಸರ್ ಮಾಡಿ ಮೇಡಮ್ ಅವ್ರೆ. ಏನಂದ್ರೆ ನಾವು ಈವರೆಗೆ ನಾವು ಹೋಗಿ ಸಿಂಗುಲರ್ ಅಂದ್ರೆ ಏನು, ಪ್ಲೂರಲ್ ಅಂದ್ರೆ ಏನು ತಿಳ್ಕೊಂಡಿದೀವಿ. ಅದರಲ್ಲಿ ಇರುವಂತ 6 ರೂಲ್ಸ್ ಗಳಿಲ್ಲ, ಆ 6 ರೂಲ್ಸ್ ಬಗ್ಗೆ ನಾವು ಸವಿವರವಾಗಿ ಅರ್ಥ ಮಾಡ್ಕೊಂಡಿದ್ವಿ ನಾವು. ಓಕೆ 6 ರೂಲ್ಸ್. ಹೌ ಟು ಫಾರ್ಮ್ ದಿ ಸಿಂಗುಲರ್ ಟು ಪ್ಲೂರಲ್, ವಿ ಆಡೆಡ್ ದಿ ಏನ್ ಎಫ್ ಎಫ್ ಇ ಸಿ ಎಚ್ ಎಸ್ ಎಚ್ ಇದ್ರೆ ಏನ್ ಆಡ್ ಮಾಡಬೇಕು ಅಂತ ಪ್ರತಿಯೊಂದು ಒಂದು ರೂಲ್ಸ್ ಬಗ್ಗೆ ನಾವು ಒಂದು ಅರ್ಥ ಮಾಡ್ಕೊಂಡಿದ್ವಿ. ಇಲ್ಲಿ ನಾನು ಕೆಲವೊಂದಿಷ್ಟು ಕಾಮೆಂಟ್ ಸಲುವಾಗಿ ನಾನು ಎಷ್ಟು ಪ್ಲೂರಲ್ ಗಳು ಕೊಟ್ಟಿದ್ದೀನಿ, ಅದನ್ನ ಸಿಂಗುಲರ್ ಕೊಟ್ಟಿನಿ. ಇವು ಕನ್ವರ್ಟ್ ಇಂಟು ದಿ ಪ್ಲೂರಲ್. ಪೆನ್ ಅದಲ್ಲ, ಆ ಪೆನ್ ಅನ್ನ ಮುಂದೆ ಪ್ಲೂರಲ್ ಏನಾಗುತ್ತೆ, ಟಿಪ್ ಅದ ಪ್ಲೂರಲ್ ಏನಾಗುತ್ತೆ ಅಂತ ಕಾಮೆಂಟ್ ಮಾಡಬೇಕು. ಬಾಕ್ಸ್ ಇದೆ, ಬಾಕ್ಸ್ ಅದ ಕೊನೆಯಲ್ಲಿ ಏನ್ ಹಚ್ಬೇಕು ನಾವು ಬಹುವಚನ ಮಾಡಕಂದ್ರೆ. ಶಿಪ್ ಅದ ಅದು ಬಹುವಚನ ಮಾಡಕ ಏನನ್ನ ಯಾರು ಮಾಡಬೇಕು. ಚೈಲ್ಡ್ ಅದ ಬಹುವಚನ ಮಾಡಕ ಏನ್ ಮಾಡಕಲ್ಲ. ಇದನ್ನ ನಾವು ಕಾಮೆಂಟ್ ಮಾಡಕ್ಕೆ ಹೇಳಿ ಅಂತ ಹೇಳ್ತಾ ಈ ಸ್ಪರ್ಧೆಗೆ ಬಂದಿರೋದಕ್ಕಾಗಿ ಧನ್ಯವಾದಗಳು.